ಸ್ವಾಮಿ ಮಂಜುನಾಥ, ನಮ್ ಕಷ್ಟ ನೀಗೋದು ಯಾವಾಗ? ಕತ್ತಲೆ ತುಂಬಿದ ನಮ್ಮಿ ಮನೆಗೆ ಬೆಳಕು ಬರೋದು ಯಾವಾಗಪ್ಪ? ಯಾರು ಬೇಕಿತ್ತು? ಡ್ರೈವರ್ ರಾಮದಾಸ್ ಅವ್ರ ಮನೆ ಇದೆ ತಾನೆ? ಹೌದು. ತಾವು? ನಾನು ಅವ್ರ ಸ್ನೇಹಿತ. ಬನ್ನಿ ಒಳಗೆ. ನಾನು ಅವ್ರ ಮಗಳು. ನಾನು ನಿಮ್ ತಂದೆ ಒಂದೇ ಕಡೆ ಕೆಲಸ ಮಾಡ್ತಿದ್ವಿ. ಬಿಸ್ನೆಸ್ಗೋಸ್ಕರ ನಾನು ಸಿಂಗಾಪುರ್ ಹೋಗಿದ್ದೆ. ಇವ್ರು ನಮ್ ತಾಯಿ, ಇವ್ ನನ್ ತಮ್ಮ ಭರತ್. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿಪ್ಪ. ಎಲ್ಲಮ್ಮ ರಾಮದಾಸು? ಅವರು ಜೈಲ್ನಲ್ಲಿದ್ದಾರೆ. ಓ ಗಾಡ್. ಹೌದ್ರಪ್ಪ, ಲಾರಿ ಓನರ್ ಆಗಿದ್ದವರು. ರೇಸು ಕುಡಿತ ಅಂತ ಇರೋದನ್ನೆಲ್ಲ ಕಳ್ಕೊಂಡ್ರು. ಸಾಲ ಮಾಡಿದ್ರು. ಮಗಳ ಮದುವೆ ಗೊತ್ತಾಗಿದ್ರು. ಹಣ ಇಲ್ದೆ ಒದ್ದಾಡ್ತಿದ್ರು. ಹಿರಿಯರ ಆಸ್ತಿ ಅಂತ ನಮ್ಗುಳ್ದಿರೋದು ಇದೊಂದೇ ಮನೆ. ಮಗನ್ ಕಾಲ ಆಪರೇಷನ್ಗೆ ಅಂತ ಹಣ ಕೊಡಿರ್ತಿದ್ರು. ಅಷ್ಟರಲ್ಲಿ ಜೈಲ್ ಸೇರ್ಬಿಟ್ರು. ಅವ್ರ ಕಡೆಯವ್ರು ಯಾರೋ ಬಂದು ದುಡ್ಡು ಕೊಡ್ತಾರೆ ಅಂತ ನಮ್ಮ ಯಜಮಾನ್ರು ಹೇಳ್ತಿದ್ರು. ಆದ್ರೆ ಅವ್ರ ಕಡೆಯವ್ರು ಯಾರೂ ಬರ್ಲೇ ಇಲ್ಲ. ಮಗಳ ಮದುವೆ ದಿನ ಬೇರೆ ಹತ್ರ ಬರ್ತಾ ಇದೆ. ಅಮ್ಮ, ನಾನು ರಾಮದಾಸ್ಗೆ ಸ್ವಲ್ಪ ಸಾಲ ಕೊಡ್ಬೇಕಾಗಿತ್ತು. ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಬೇಡಿಪ್ಪ, ನಿಮಗ್ ಶರ್ಬತ್ ತರ್ತೀನಿ ರೀ. ಇಲ್ಲ ಪರವಾಗಿಲ್ಲ, ಮೊದಲು ಇದನ್ನ ತಗೊಳ್ಳಿ. ಬೇಡಿ ಅಂಕಲ್, ಅಪ್ಪನಿಗೆ ಗೊತ್ತಾದ್ರೆ. ನೋಡಪ್ಪ, ನಾನು ನಿಮ್ ತಂದೆ ಸ್ನೇಹಿತ. ಅವನ ಹತ್ರ ತಗೊಂಡಿರೋ ಸಾಲನ ಕೊಡ್ತಿದ್ದೀನಿ ಹೊರತು ಇದನ್ನ ದಾನವಾಗಿ ಕೊಡ್ತಿಲ್ಲ. ತಗೊಳ್ಳಿಮ್ಮ. ಅಪ್ಪ, ನೀವು ನಮ್ಮ ಪಾಲಿನ ಧರ್ಮಾತ್ಮ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಇನ್ನು ನಾನು ಬರ್ತೀನಮ್ಮ. ಒಳ್ಳೇದ್ರಪ್ಪ. ಹೆದರ್ಕೊಂಡ್ಬಿಟ್ಟಿಯ? ನಾನು ಮಾಮೂಲಿ ಪೊಲೀಸ್ನವ್ರ ಥರ ನಿನಗೆ ಹಿಂಸೆ ಕೊಡಲ್ಲ. ಯಾಕೆ ಗೊತ್ತಾ? ನಿನಗೊಬ್ಬ ಹೆಂಡತಿ, ಕಾಲಿಲ್ದಿರೋ ಒಬ್ಬ ಮಗ, ಮದುವೆಗೆ ಬೆಳೆದು ನಿಂತಿರೋ ಒಬ್ಬ ಮಗಳು, ಈ 3 ಜನ ನಿನಗೋಸ್ಕರ ಮನೇಲಿ ಕಾಯ್ತಿದ್ದಾರೆ. ನಿನಗೂ ಹೃದಯ ಇದೆ, ಅದರಲ್ಲಿ ಮಣ್ಣಿನ ರಕ್ತ ಹರಿತಾ ಇದೆ. ರಾಮದಾಸ್, ನೀನು ಆತ್ಮಸಾಕ್ಷಿಯಾಗಿ ಹೇಳು, ನೀನು ಲಾರಿನ ಆ ಆನಂದ್ ಸ್ಕೂಟರ್ ಮೇಲೆ ಹತ್ತಿಸ್ತೀಯಾ? ಯಾರೋ ನಿನ್ನ ಕಡೆಯವರು ನಿನ್ನ ಮಗಳ ಮದುವೆಗೆ, ನಿನ್ನ ಮಗನ ಕಾಲ ಆಪರೇಷನ್ಗೆ ಹಣ ಕೊಡ್ತಾರೆ ಅಂತ ನೀನು ಹೇಳಿದ್ದಂತೆಲ್ಲ. ಆದರೆ ಇದುವರೆಗೂ ಒಂದು ಕಿಲುಬು ಕಾಸು ಕೂಡ ಯಾರು ಕೊಟ್ಟಿಲ್ಲ. ಹೇಳು ರಾಮದಾಸ್, ನೀನು ಕೆಟ್ಟ ದಾರಿಯಲ್ಲಿ ಒಳ್ಳೆ ಊರು ಸೇರಕ್ಕೆ ಪ್ರಯತ್ನ ಪಡ್ತಿದ್ಯಾ? ಆದರೆ ಅದಾಗಲ್ಲ. ಸತ್ಯ ಹೇಳು. ನೀನು ಯಾರಿಗೂ ಹೆದರ್ಬೇಕಾಗಿಲ್ಲ. ನಾನಿದ್ದೀನಿ. ಐ ಆಮ್ ಹಿಯರ್. ಐ ಸೇ ಸ್ಪೀಕ್ ದ ಟ್ರೂತ್. ಕಮ್ ಆನ್. Come on, speak the truth. Come on. Come on, I say. ನಿನಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಕೋರ್ಟ್ನಲ್ಲಿ ಈ ರೀತಿ ಸುಳ್ಳು ಸಾಕ್ಷಿ ಹೇಳು ಅಂತ ಹೇಳ್ಕೊಟ್ಟವ್ರು ಯಾರು? ನಿನಗೆ ಹಣ ಕೊಡ್ತೀನಂತ ಆಶ್ವಾಸನೆ ಕೊಟ್ಟವರು ಯಾರು? ರಾಮದಾಸ್, ಒಳ್ಳೆ ರೀತಿಯಲ್ಲಿ ಕೇಳ್ತಾ ಇದ್ದೀನಿ, ಹೇಳು. Come on, you bloody damn it! ಇಲ್ಲ, ನಾನು ಯಾರು ಹೇಳಿಲ್ಲ. ನಾನು ಯಾರು ಆಶ್ವಾಸನೆ ಕೊಟ್ಟಿಲ್ಲ. ನಾನೇ ಆನಂದ ಸ್ಕೂಟರ್ ಮೇಲೆ ಲಾರಿ ಹರಿಸಿದ್ದು, ನಾನೇ ಕುಡಿದ ಆಮೇಲೆ ಆಕ್ಸಿಡೆಂಟ್ ಮಾಡಿದ್ದು, ನಾನೇ ಆಕ್ಸಿಡೆಂಟ್ ಮಾಡಿದ್ದು. ನನ್ನನ್ನು ಬಿಟ್ಬಿಡೆ, ನನ್ನನ್ನು ಬಿಟ್ಬಿಡೆ. ನಾನೇ ನಾನೇ ಶೀಲಾ, ಏನಾಯ್ತಮ್ಮ ನಿಂಗೆ? ಯಾರಮ್ಮ ನಿನಗೆ ತಂದಿದ್ದು? ಶೀಲಾ, ಏನಾಯ್ತಮ್ಮ ನಿಂಗೆ? ಶೀಲಾ, ಏನಮ್ಮ ತಂದಿದ್ದು? ಶೀಲಾ, ಹೇಳಮ್ಮ, ಯಾರಮ್ಮ? ಹೇಳಮ್ಮ, ಶೀಲಾ, ಹೇಳಮ್ಮ. ಶೀಲಾ, ಏನಾಯ್ತಮ್ಮ? ಯಾರಮ್ಮ ನಿನಗೆ? ಬರ್ತೀನಮ್ಮ. ಸರಿ ಅಂಕಲ್.
ಯಾರು ಬೇಕಾಗಿತ್ತು? ನಾವ್ಯಾರಾದ್ರೇನು, ನೀವು ಮಾತ್ರ ನಮಗೆ ಬೇಕು. ಅಯ್ಯೋ ದೇವ್ರೇ. ಈಗ ಬಂದು ಹೋದ್ನಲ್ಲ, ಅವ್ನು ಯಾರು? ಹೇಳು ಅವ್ನು ಯಾರು ಅಂತ. ಅವರು ನಮ್ ತಂದೆ ಸ್ನೇಹಿತರು. ಅವನು ನಿಮ್ ತಂದೆ ಸ್ನೇಹಿತ ಅಲ್ಲ, ಡೆಲ್ಲಿ ಸೀಳ್ ನಾಯಿ. ನಿಮ್ಗೆ ಅವನು ಏನ್ ಕೇಳ್ದ? ನೀವೇನು ಹೇಳಿದ್ರಿ? ಏನು ಇಲ್ಲ. ಏನು ಇಲ್ಲ? ಇಲ್ಲ. ಲೆಗ್ ರಾಜ. ಬಿಡ್ಬೇಕಾ? ಅವನು ಏನ್ ಕೇಳ್ದ? ನೀನೇನು ಹೇಳ್ದೆ? ದೇವ್ರ ಸತ್ಯವಾಗ್ಲು ಅವ್ರೇನು ಕೇಳಲಿಲ್ಲ, ನಾವೇನು ಹೇಳಲಿಲ್ಲ. ಈಗಿನ ಹಿಂಗ್ ಕೇಳಿದ್ರೆ ಹೇಳಲ್ಲ, ನಮ್ಮ ಮಾಮೂಲಿ ಫಾರ್ಮುಲಾ ಇದೆಯಲ್ಲ. ಬಿಡ್ತೀವಿ. ಅವನು ಏನ್ ಹೇಳ್ದ ಅಂತ ಬಗಳು ಇದ್ರೆ ಮುಂದಿನ ಹೆಜ್ಜೆ ಗೊತ್ತಲ್ಲ? ಒತ್ತು ಗುರು. ಹೇಳು. ನಮ್ಮ ಯಜಮಾನ್ರ ಸ್ನೇಹಿತರಂತೆ, ಕೊಡ್ಬೇಕಾದ ಸಾಲನ ಕೊಟ್ಬಿಟ್ಟು ಹೋದ್ರು ಅಷ್ಟೇ. ಏನ್ ಹಾಗೆ ನೋಡ್ತಾ ಇದ್ಯಾ? ನಾವು ನೋಟೆಲ್ಲ ಗಾಳಿಪಟ ಆಡಿಸ್ತಾ ಇದೀವಿ ಅಂತನಾ? ಅಷ್ಟೇ ಅಲ್ಲ, ನೋಡ್ತಾ ಇರು, ಇನ್ನು ಏನೇನೋ ಧೂಳಿಪಟ ಮಾಡ್ತೀವಿ. ಕರಿಬೇಡಪ್ಪ. ಶೀಲಾ, ಶೀಲಾ, ಜಾನಕಿ, ಭರತ, ಅಯ್ಯೋ ದೇವ್ರೆ, ನಾನು ಯಾರಿಗೋಸ್ಕರ ಬದುಕಿರ್ಬೇಕಪ್ಪ? ರಾಮದಾಸ್, ನನ್ನ ಮಾತು ಕೇಳು. ಯಾರ ಮಾತು ಕೇಳಿದ್ರೆ ನನ್ನ ಜಾನಕಿ ಜೀವ ಕೊಡಕ್ಕಾಗುತ್ತಾ? ನಮ್ಮ ಭರತನ ಮತ್ತೆ ಬದುಕ್ಸಕ್ಕಾಗುತ್ತಾ? ಸತ್ತ ಶೀಲಾಗೆ ಮತ್ತೆ ಜೀವ ಕೊಡಕ್ಕಾಗುತ್ತಾ? ನನ್ನ ಮಗಳು ಮದುವೆ ಆಗಲಿ ಅಂತ ಕೋರ್ಟ್ನಲ್ಲಿ ಸುಳ್ಳು ಹೇಳಿದೆ. ನನ್ನ ಮಗನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಜೈಲು ಸೇರಿದೆ. ನನ್ನ ಹೆಂಡತಿ ಮಕ್ಕಳು ಸುಖವಾಗಿರ್ಲಿ ಅಂತ ಇಷ್ಟೆಲ್ಲ ಮಾಡಿದೆ. ಈಗ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಸತ್ಯ ಹೇಳಕ್ಕೋಸ್ಕರ ಬದುಕಿರ್ಬೇಕು. ರಾಮದಾಸ್, ಇಷ್ಟೆಲ್ಲ ಆದ್ಮೇಲೂ ನೀನ್ ನಿಜ ಹೇಳಲ್ವಾ? ಹೇಳ್ತೀನಿ, ನಿಜ ಹೇಳ್ತೀನಿ. ನನಗೆ ಮೋಸ ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ಸಂಸಾರ ಸರ್ವನಾಶ ಮಾಡಿದವ್ರನ್ನ ಸಾಯಿಸ್ತಾ ಬಿಡೋದಿಲ್ಲ. ಅವರು ಸುಮ್ಮನೆ ಬಿಡೋದಿಲ್ಲ, ಅವರು ಸಾಯಿಸ್ತಾ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ. ರಾಮದಾಸ್, ರಾಮದಾಸ್ ಹೇಳು ಪ್ಲೀಸ್. ಕಮಾನ್ ಕಮಾನ್, ಐ ಸೇ ಕಮಾನ್ ಕಮಾನ್, ಟೆಲ್ ಮಿ ದ ಟ್ರೂತ್. ಹೇಳು ರಾಮದಾಸ್, ಕಮಾನ್. Stop this!
ಸ್ಟಾಪ್ ದಿಸ್ ಮಿಸ್ಟರ್ ವಿಜಯ್, ಹುಚ್ಚಿಡಿದೆ ನಿಮ್ಗೆ? ಹುಚ್ಚಿಡಿದಿರೋದು ನನಗಲ್ಲ ಅವನಿಗೆ. ಅಲ್ಲೇನು ಮಾತಾಡಿ, ಯೂನಿಫಾರ್ಮ್ ಹಾಕೊಂಡಿರೋ ಆಫೀಸರ್ ಮೇಲೆ ಕೈ ಮಾಡ್ತಾ ಇದ್ದೀರಾ. ಡ್ಯಾಮ್ ಯುವರ್ ಯೂನಿಫಾರ್ಮ್ ಅಂಡ್ ಯುವರ್ ಪೊಲೀಸ್ ಆಫೀಸರ್. ಒಬ್ಬ ವಿಟ್ನೆಸ್ ನ ಕೊಲೆ ಮಾಡಿದ್ದಕ್ಕೆ ಪರಿಣಾಮ ಏನು ಗೊತ್ತಾ? ಅವ್ನು ಅರೆಸ್ಟ್ ಮಾಡಬಲ್ಲೆ. ಇಂದಿರಾನಗರ್ 10ನೇ ಕ್ರಾಸ್ ಪ್ಲಾನ್ ಮಾಡೋರಲ್ಲಿ ನೀನ್ ಇನ್ವಾಲ್ವ್ ಆಗಿದ್ಯಾ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋ, ಎಸ್. ಹಾಗಿದ್ಮೇಲೆ ಅವ್ನು ಯಾಕೆ ಶೂಟ್ ಮಾಡಿದೆ? ಟು ಪ್ರೊಟೆಕ್ಟ್ ಯು. ವಾಟ್ ಯು ಮೀನ್? ಎಸ್, ಜಸ್ಟ್ ಟು ಪ್ರೊಟೆಕ್ಟ್ ಯು. ನೀವು ಬಲವಂತದಿಂದ ಲಾರಿ ಡ್ರೈವರ್ನ ವಿಚಾರಣೆ ಮಾಡುವಾಗ ಅವನು ಕೋಪಿಸ್ಕೊಂಡು ನಿಮ್ ಕುತ್ತಿಗೆ ಹೆಸ್ಗಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ದ. ಅದಕ್ಕೆ ಶೂಟ್ ಮಾಡಿದೆ. ಮಿಸ್ಟರ್ ವಿಜಯ್, ಡೆಲ್ಲಿಯಿಂದ ಬಂದಿರೋ ನಿಮ್ಮ ಪ್ರಾಣ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಆತ್ಮರಕ್ಷಣೆಗೋಸ್ಕರ ಕೊಲ್ಲೋ ಹಕ್ಕು ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಗೂ ಕಾನೂನಲ್ಲಿ ಅವಕಾಶ ಇದೆ. ಎಸ್ ಎಸ್, ಹಿ ಇಸ್ ಕರೆಕ್ಟ್. ಮಿಸ್ಟರ್ ವಿಜಯ್, ಸೆಲ್ಫ್ ಡಿಫೆನ್ಸ್ ಕಿಲ್ಲಿಂಗ್ ಇಲ್ಲದೆ ಇದ್ದಿದ್ರೆ ಅಪರಾಧಿಗಳಿಂದ, ದರೋಡೆಕೋರಿಂದ, ಕಳ್ಳ ಸಾಗಾಣಿಕೆಗಾರಿಂದ ವರ್ಷಕ್ಕೆ 1000 ಜನ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಬಲಿಯಾಗ್ತಾರೆ. ಹಾಗೆ ನೀವಾಗೋದು ನನಗಿಷ್ಟ ಇಲ್ಲ. ಕಾಕಿ ಬಟ್ಟೆ ಹಾಕೊಂಡು ಕಾನೂನು ಪರಿಪಾಲನೆ ಮಾಡೋ ನಮಗೆ ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂದ್ರೆ ಹೇಗೆ? ಈ ಹರಿಕತೆನ ಯಾವನಾದ್ರೂ ಹೊಸ ಹೂ ಇಟ್ಕೊಂಡ್ ಬರ್ತಾನಲ್ಲ, ಅವನ ಹತ್ರ ಹೇಳು ನಂಬ್ತಾನೆ. ಮಿಸ್ಟರ್ ಹರಿಶ್ಚಂದ್ರ, ಚಿಚಿ ಮೈಯೆಲ್ಲ ಬರೀ ಸುಳ್ಳು, ಹೆಸರು ಹರಿಶ್ಚಂದ್ರ. ಲುಕ್ ಮ್ಯಾನ್, ಕಾಕಿ ಬಟ್ಟೆ ಹಾಕೊಂಡು ಅನ್ನ ಕೂಡ ಡಿಪಾರ್ಟ್ಮೆಂಟ್ಗೆ ಕಪ್ಪು ಬಳಿತಾರೋ ನಿಮ್ಮಂತವ್ರನ್ನ ನನ್ನಂತವ್ರು ಯಾವತ್ತೂ ಬಿಡಲ್ಲ. ಐ ವಿಲ್ ಕಮ್ ಬ್ಯಾಕ್.